KRS ಡ್ಯಾಮ್ಗೆ ನಾವು ಹೋದಾಗ ಅಲ್ಲಿ ಕಾವೇರಿಯ ಡಿಸ್ಪ್ಯೂಟ್ ನಲ್ಲಿ ನೀರು ಹೋಗ್ತದೆ ಅಂತಿದ್ರು. ನೀರು ಬಿಟ್ಟಿರಲಿಲ್ಲ ನೀರು ಹೋಗ್ತದೆ ಅಂತಿದ್ರು. ಯಾಕಪ್ಪ ಅಂತ ನೋಡಕ್ ಹೋದೆ. ಅಲ್ಲಿ KRS ಗೆ ಹೋದ್ ನೋಡಿದ್ರೆ +70 +75 ಗೇಟ್, ಅಲ್ಲಿ ಗೇಟ್ಗಳು ಸಂಪೂರ್ಣವಾಗಿ ಕಿತ್ತು ಹೋಗಿ ಗೋಣಿ ಚೀಲ ಹಾಕಿದ್ರು. ನಮ್ ಕಡೆ ಗೋಣಿ ಚೀಲ ಅಂತೀವಿ, ನೀವೇನಂತೀರ ಗೊತ್ತು? ಗೋಣಿ ಚೀಲ, ಈ ಸಕ್ಕರೆಗೆ ಅದಕ್ಕೆ ಇದಕ್ಕೆ ಆ ಚೀಲ ಹಾಕಿದ್ರು. ಅದರ ಮಧ್ಯೆ ನೀರು ಪುಡ್ದು ಬರ್ತಾ ಇತ್ತು. ನಾನು ಕೇಳಿದೆ ಅಲ್ಲಿ ಇಂಜಿನಿಯರ್ ವಿಜಯ್ ಕುಮಾರ್ ಎಲ್ಲ ಇರ್ಬೇಕು, ಅವ್ರು ಕೇಳಿದೆ ಏನಿದು ಅಂತ. ಸರ್ ಹಾಕಿ ತೋರಿಸ್ತೀನಿ ಹೆಂಗೆ ಐತೆ ಸರ್ ಅಂತ. ಮತ್ತೆ ಇದೆಲ್ಲ ಸರಿ ಮಾಡ್ಬೇಕಲ್ಲ ಇದು ಅಂತ. ಡ್ಯಾಮ್ ಸೇಫ್ಟಿ ಕಮಿಟಿ ರಿಪೋರ್ಟ್ ಇದೆ, ಯಾಕೆ ಮಾಡಿಲ್ಲ? ಇಲ್ಲ ಸರ್ ಮಾಡಿಲ್ಲ. ಪಾಪ ಅವ್ರೇನ್ ಮಾಡ್ತಾರೆ, ಅವತ್ತೇ ತೀರ್ಮಾನ ಮಾಡಿ ಅದು ಮಾಡ್ಬೇಕು ಅಂತ. ಇವ್ರು ಚೀಫ್ ಇಂಜಿನಿಯರ್ಸ್ ಎಲ್ಲ ಕೆಲವರು ಇದ್ರು, ಅವರೆಲ್ಲ ನನಗೆ ಕರ್ಕೊಂಡೋಗಿ ಕುಂದರ್ಸಿ, ಇದು ಮೈಸೂರು ಮಹಾರಾಜರು ಕಟ್ಟಿದ್ದು, ವಿಶ್ವೇಶ್ವರಯ್ಯ ಕಟ್ಟಿದ್ದು, ಇದನ್ನ ಮುಟ್ಟಬೇಡಿ, ಮುಟ್ಟಿದ್ರೆ ಶಾಪ ಇದೆ ಅಂತ. ಇದೆಂತದಪ್ಪ ಅಂದೆ. ಆಮೇಲೆ ಹೇಳಿದ್ರು ಟೆಕ್ನಿಕಲಿ ಇದು ಈ ಐರನ್ ಗೇಟ್ಗೆ ಈ ಗಚ್ಚು ಅಂತೀವಿ ನಾವು, ಅಂದ್ರೆ ಸುಣ್ಣ ಮತ್ತು ಇದು ಹಾಕಿ ಮಾಡಿರುವಂತದ್ದು, ಅದನ್ನ ತೆಗೆದು ಬಿಟ್ರೆ ನೀವು ಮತ್ತೇನು ಕೊಡ್ಬೇಕಾಗತ್ತೆ ಅಂದ್ರು. ನಾನು ಏನಪ್ಪ ಇಷ್ಟೊಂದು ಹೇಳ್ತಾರಲ್ಲ, ಇರ್ಲಿ ಒಂದ್ 2 ದಿವಸ ನೋಡೋಣ ಅಂತಂದು ನಾನು ವಾಪಸ್ ಹೋದೆ. ಆದ್ರೆ ನನಗೆ 2 ದಿವಸ ಬಿಟ್ಟು ನಿದ್ದೆನೇ ಬರಲಿಲ್ಲ. ನಾನು ಎಂತ ಮೂರ್ಖ ಇದ್ದೀನಿ, ನಾನೊಬ್ಬ ಇಂಜಿನಿಯರ್ ಆಗಿ ಇಂಥ ಎಲ್ಲ ಮಾತುಗಳನ್ನು ಕೇಳಿ ವಾಪಸ್ ಬಂದಲ್ಲ ಅಂತ ಹೇಳಿ 4 ಗಂಟೆಗೆ ನಿದ್ದೆನೇ ಬರಲಿಲ್ಲ. 4 ಗಂಟೆಗೆ ಎಲ್ಲ ಇಂಜಿನಿಯರ್ಸ್ಗೆ ಫೋನ್ ಮಾಡಿದೆ, 7 ಗಂಟೆಗೆ ಅಲ್ಲಿ ಬರ್ತಾ ಇದ್ದೀನಿ ಬನ್ನಿ ನೀವು ಅಂತ. 7 ಗಂಟೆಗೆ KRSಗೆ ಹೋದೆ. ಫಸ್ಟ್ ವರ್ಡ್ ನಾನು ಹೇಳಿದ್ದು, ದೆರ್ ಇಸ್ ನೋ ಡಿಸ್ಕಷನ್, ಓನ್ಲಿ ಡಿಸಿಷನ್. ಆ ಪ್ರಕಾರ ಡಿಸಿಷನ್ ಮಾಡಿ ಆಮೇಲೆ ಗೇಟ್ ಮಾಡೋರು ಯಾರು ಇರಲಿಲ್ಲ. ಕೊನೆಗೆ ತುಂಗಭದ್ರಾ ಗೇಟ್ ಮಾಡೋರು ಅಲ್ಲಿನೂ ಇರಲಿಲ್ಲ. ಆ ನಾಯ್ಡುನ್ ಕರೆಸಿ ಡಿಸೈನ್ ಮಾಡಿಸಿ ಆಮೇಲೆ ತುಂಗಭದ್ರಾದಲ್ಲಿ ಗೇಟ್ ಅನ್ನ ಮಾಡಿರುವಂತವ್ರು 15 ಜನ, ಅಲ್ಲಿ ತುಂಗಭದ್ರಾ ಸ್ಟೀಲ್ ಕಂಪನಿಯವರು ಬಂದಾಗಿತ್ತು. 15 ಜನ ಅವ್ರು ಮಾಡು ಅಂದ್ರೆ ನಾನು ಮಾಡಲ್ಲ ಅಂದ್ರು. ಅವ್ರು ಯಾಕಪ್ಪ ಅಂದ್, ಇಲ್ಲಿ ನಾರಾಯಣಪುರ ಒಂದು ಗೇಟ್ ಹೊಡೆದಿತ್ತು, ಮಾಡಿದ್ವಿ, ಯಾವನೊಬ್ಬ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾನೆ, ನಾವು ದುಡ್ಕೊಂಡು ತಿನ್ನೋರು, ನಮ್ಮ ಮೇಲೆ ಅಲಿಗೇಷನ್ ಆಗಿದೆ, 10 ವರ್ಷ ನಾವು ಅಲ್ಲಿ ಅಟೆಂಡ್ ಆಗ್ಬೇಕಾಗಿದೆ ಲೋಕಾಯುಕ್ತ ಕೋರ್ಟು. ಇಲ್ಲಪ್ಪ ನಾನು ಇದೀನಿ, ಚಿಂತೆ ಮಾಡಬೇಡಿ ಅಂತೇಳಿ ಮಾಡಿಸಿದ್. ಬಹಳ ಉತ್ತಮ ರೀತಿಯಲ್ಲಿ ಅದ್ಭುತ. 16 ಗೇಟು, 15ನೇ ಗೇಟು ಸ್ವಲ್ಪ ಹಿಂಗೇನೋ ಕುಂತು. ಪತ್ರಕರ್ತರು ಬೈದ್ರು ನನಗೆ, ಮತ್ತೆ ಮಂತ್ರಿಯ ಒದ್ದಾಡ್ತಾನ, ನಮ್ಮ ಮಾತು ಕೇಳಿಲ್ಲ, ಹಂಗೆ ಹಿಂಗೆ ಎಲ್ಲ. ಅವ್ನು ಹೇಳಿದೆ, ಸ್ವಲ್ಪ ಮಾನ ಮರ್ಯಾದೆ ಉಳಿಸಪ್ಪ ನಮ್ದು ಅಂತ. 3 ದಿವಸದಲ್ಲಿ ಸೆಟ್ರೇಟ್ ಮಾಡಿದ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು ಅವಾಗ. ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಆಗಿ ಓಪನಿಂಗ್ ಗೇಟಿಂಗ್ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಅವ್ರ ಕೈಯಿಂದ ಉದ್ಘಾಟನೆ ಮಾಡಿದ್ವಿ. ಇವತ್ತು ಒಂದು ಹನಿ ನೀರು ಕೂಡ 70+ ಇದರಲ್ಲಿ ಇವತ್ತಿಗೂ ಕೂಡ ಒಂದು ಹನಿ ಕೂಡ ಬಿಡ್ತಾರೆ. ಅದು ಮುಂದಿಂದು ಕೂಡ ಅನುಮೋದನೆ ಕೊಟ್ಟು ಆ ಕೆಲಸ ಕೂಡ ಪ್ರಾರಂಭ ಮಾಡಿ. ನಮ್ಮ ನೀರು ನಮ್ಮ ಹಕ್ಕು. ನಮ್ಮ ಹಕ್ಕಿದ್ದಾಗ ಅದನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಬಳಕೆ ಮಾಡು. ಈ ಸಾರ್ವಜನಿಕ ಜೀವನದಲ್ಲಿ ಒಮ್ಮೆ ಮಾತುಗಳು ಹೆಂಗೆ ತಪ್ಪು ಅರ್ಥ ಆಗ್ತದೆ ಅಂತಂದ್ರೆ, ಜಯಪ್ರಕಾಶ್ ಗೌಡ್ರೆ, ನಾನೇನ್ ಹೇಳಿದೆ, ನೀರಾವರಿ ಸಚಿವಾಗಿ ಒಂದ್ ದಿವಸ ನೀರನ್ನ ಬಹಳ ಬುದ್ಧಿವಂತಿಕೆಯಿಂದ ಬಳಕೆ ಮಾಡ್ಬೇಕು, ನೀರನ್ನ ತುಪ್ಪದ ರೀತಿಯಲ್ಲಿ ಬಳಕೆ ಮಾಡ್ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಇವ್ರು ನೀರು ಕೊಡಕ್ಕಾಗ್ಲಿಲ್ಲದಕ್ಕೆ ಹಿಂಗೆ ಹೇಳ್ತಾರೆ, ತುಪ್ಪದ ಬಳಕೆ ಮಾಡ್ಬೇಕು ಅಂತ. ಹಿಂಗೆ ಎಲ್ಲವೂ ಕೂಡ ನಾವು ನೋಡಾಗಿದೆ. ಇವತ್ತು 2ನೇದ್ದು ಪ್ರಸಂಗ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಮಹಾರಾಜ ಅಣೆಕಟ್ಟುಗಳು 97,000 ಎಕರೆ ಮಂಡ್ಯ ಮತ್ತು ಹಾಸನದಲ್ಲಿ ಇವತ್ತಿಗೂ ನೀರಾವರಿ ಆಗ್ತಿರೋದು ಮಹಾರಾಜ ಅಣೆಕಟ್ಟು. ಹಳೆ ಮಹಾರಾಜ ಅಣೆಕಟ್ಟು 700, 800, ಈ ಮಾಧವ ಮಂತ್ರಿ, ಹೇಮಗಿರಿ, ಮಂದಗಿರಿ, ಚಾಮರಾಜ, CDS, ಅವುಗಳನ್ನ ಸಂಪೂರ್ಣವಾಗಿ ಎಲ್ಲ ನೆಲಕ್ಕೆ ಬಂದ್ಬಿಟ್ಟಿದ್ವು. ಅದಕ್ಕೆ ಎಲ್ಲ ಸುಮಾರು 13 ಮಹಾರಾಜ ಅಣೆಕಟ್ಟುಗಳನ್ನ ನವೀಕರಣ ಮಾಡಿ ನೀರನ್ನ ಉಳಿಸುವಂತ ಪ್ರಯತ್ನ ಮಾಡಿ 94,000 ಎಕರೆಗೆ ಮಂಡ್ಯ ಜಿಲ್ಲೆಯ ರೈತರಿಗೆ ಅನುಕೂಲ ಆಗಿದೆ. ಅದೊಂದು ಬಹಳ ನನಗೆ ಯಾರು ಮಾಡಲಿಲ್ಲದ್ದು. ನಾನೇನಂದೆ,
ನೋಡ್ರಿ, ನನ್ನ ಭಾಗ್ಯ ವಿಶ್ವೇಶ್ವರಯ್ಯ ಕಟ್ಟಿದ ಡ್ಯಾಮನ್ನ ಅದನ್ನ ಉಳಿಸೋ ಸಲುವಾಗಿ ನನ್ನ ಕೈಲಿ ಪ್ರಯತ್ನ ಆಗಿದೆ. ಮಹಾರಾಜರು ಕಟ್ಟಿದಂತ ಅಣೆಕಟ್ಟುಗಳನ್ನ ದುರಸ್ತಿ ಮಾಡುವಂತಹದ್ದು ನನ್ನ ಪುಣ್ಯ ಭಾಗ್ಯಕ್ಕೆ ಸೇರಿದೆ ಅಂತ ಹೇಳಿ ಆ ಕೆಲಸ ಮಾಡಿದ್ದೇವೆ. ಇನ್ನು ಅನೇಕ ಕೆಲಸ ಮಾಡಿದ್ದೇವೆ, ಹೇಳೋ ಮಾತು ಅಲ್ಲ. ಇನ್ನೊಂದು ಮಾತು, ನಾನು ಮೊನ್ನೆ ನಮ್ಮ ಹಾವೇರಿ ಯೂನಿವರ್ಸಿಟಿಯವರು ನಂಗೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದು. ನಾನು ಅದನ್ನ ರಿಜೆಕ್ಟ್ ಮಾಡಿದೆ, ಬೇಡ. ನಾನು ಮೊದಲಿಂದನೂ ಕೂಡ ಈ ಗೌರವ ಡಾಕ್ಟರೇಟ್ ಅನ್ನುವ ಕೆಟಗರಿಗೆ ವಿರೋಧ. ಡಾಕ್ಟರೇಟ್ ಆ ಕ್ಷೇತ್ರದಲ್ಲಿ ಸಾಧ್ಯ ಮಾಡಿ ಕೊಡ್ಬೇಕು ಹೊರತಾಗಿ ಈ ಗೌರವ ಡಾಕ್ಟರೇಟ್ ಇವೆಲ್ಲ ಹೊರಗಡೆ ಯಾರನ್ನೋ ಪ್ಲೀಸ್ ಮಾಡೋದಕ್ಕೆ. ಮೊದಲೆಲ್ಲ ನಿಜವಾಗ್ಲೂ ಗೌರವ ಇದ್ರು ಕೊಟ್ರು, ಆದ್ರೆ ಈಗ ಬರ್ತಾ ಯಾರ್ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರನ್ನೆಲ್ಲ ಪ್ಲೀಸ್ ಮಾಡಕ್ ಕೊಡ್ತಾರೆ. ನಾನು ಬೇಡ ಅಂತ ಹೇಳಿದೆ, ವಿನಮ್ರವಾಗಿ ಬೇಡ. ಅವ್ರು ಒಳ್ಳೆತನ, ಆದ್ರೆ ನಾನು ಬೇಡ ಅಂತ ಹೇಳಿದೆ. ಆದ್ರೆ ಅದಾದ 2 ದಿವಸದಲ್ಲಿ ನೀವು ಕೊಡುವಂತ ಗೌರವಕ್ಕೆ ನಾನು ಬಂದಿದ್ದೇನೆ. ಇದರ ಅರ್ಥ, ನಾವು ಸಾರ್ವಜನಿಕ ಜೀವನದಲ್ಲಿರುವ ಜನಜೀವನದ ಜೊತೆಗಿರುವವರು ಮಾಡಿರುವಂತ 1-2 ಒಳ್ಳೆ ಕೆಲಸವನ್ನ ಜನರು ಗುರುತಿಸಿ ಗೌರವ ಕೊಟ್ರೆ ಯಾವುದೇ ಪ್ರಶಸ್ತಿಕ್ಕಿಂತ ಬಹಳ ದೊಡ್ಡದು. ಅದಕ್ಕಾಗಿ ನೀವು ಕೊಡುವಂತ ಒಂದು ಗೌರವ, ಅದಕ್ಕೋಸ್ಕರ ನಾವು ಸರ್ವ ಪ್ರಯತ್ನಗಳನ್ನ ಸರ್ವ ರೀತಿಯಲ್ಲಿ ತ್ಯಾಗವನ್ನ ಮಾಡೋಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಇದೇ ಪ್ರಜಾಪ್ರಭುತ್ವದ ಯಶಸ್ವಿಯ ಒಂದು ತಿರುಳು. ನಮಗಾಗಿ ನೀವು, ನಿಮಗಾಗಿ ನಾವು. ಆ ಗೌರವ ಡಾಕ್ಟರೇಟ್ಗಿಂತ ಅತಿ ಹೆಚ್ಚು ಗೌರವವನ್ನ ನೀವು ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ.